ಮಹಾಭಾರತದಲ್ಲಿ ಶಕ್ತಿಶಾಲಿ ಯೋಧರು ಯಾರು ಎಂದು ನೋಡಿದರೆ ಮೊದಲಿಗೆ ನಮಗೆ ನೆನಪಾಗುವುದೇ ಭೀಷ್ಮ, ದ್ರೋಣ ಮತ್ತು ಕರ್ಣ. ಇದರಲ್ಲಿ ಇನ್ನೂ ಆಶ್ಚರ್ಯ ವಿಷಯ ಏನೆಂದರೆ ಈ ಮೂವರು ಯೋಧರಿಗೂ ಗುರುವು ಒಬ್ಬರೇ. ಈ ಮೂರು ಯೋಧರು ಸಹ ಒಂದೇ ಗುರುವಿನಿಂದಲೇ ಶಿಕ್ಷಣವನ್ನು ಪಡೆದಿದ್ದಾರೆ. ಇಷ್ಟಕ್ಕೂ ಯಾರು ಆ ಗುರು? ಇವರು ಏಕೆ ಒಂದೇ ಗುರುವಿನ ಬಳಿ ಶಿಕ್ಷಣವನ್ನು ಪಡೆದರು? ಈ ಮೂವರಲ್ಲಿ ಯಾರು ಶ್ರೇಷ್ಠ ಯೋಧ? ಇವೆಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಮೂವರು ಯೋಧರ ಗುರು ಬಂದು ಪರಾಕ್ರಮಿ ಪರಶುರಾಮ. ಇನ್ನು ಮೊದಲಿಗೆ ಈ ಮೂವರು ಯೋಧರು ಏಕೆ ಪರಶುರಾಮನ ಬಳಿಯೇ ಶಿಕ್ಷಣ ಪಡೆದರು? ಈ ಹಿಂದೆ ನಡೆದ ಘಟನೆಗಳೇನು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಭೀಷ್ಮನು ಬಹಳ ಶಕ್ತಿಶಾಲಿಯಾದ ಯೋಧ. ಭೀಷ್ಮನ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ, ಏಕೆಂದರೆ ಭೀಷ್ಮ ಎಂತಹ ಯೋಧನೆಂದು ನಮಗೆ ತಿಳಿದೇ ಇದೆ. ಇನ್ನು ಭೀಷ್ಮನು ಇಷ್ಟು ಶಕ್ತಿಶಾಲಿ ಯೋಧನಾಗಲು ಕಾರಣ ಯಾರು ಎಂದರೆ ಅವನೇ ಪರಶುರಾಮನೇ ಭೀಷ್ಮನಿಗೆ ಎಲ್ಲ ಶಿಕ್ಷಣವನ್ನು ನೀಡಿ ಎಲ್ಲ ವಿದ್ಯೆಗಳನ್ನು ಬೋಧಿಸಿದವನು. ಇನ್ನು ಅಚ್ಚರಿಯ ವಿಷಯವೇನೆಂದರೆ ಒಮ್ಮೆ ಭೀಷ್ಮನು ವಿದ್ಯೆ ಗಳಿಸಿದ ಗುರುವಿನ ಎದುರಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಆ ಯುದ್ಧದಲ್ಲಿ ಭೀಷ್ಮ ಹಾಗೂ ಪರಶುರಾಮ ಇಬ್ಬರೂ ಸಹ ಸಮಾನವಾಗಿ ಯುದ್ಧ ಮಾಡುತ್ತಾರೆ. ಆ ಯುದ್ಧವು ಸುಮಾರು 22 ದಿನಗಳ ಕಾಲ ನಡೆಯುತ್ತದೆ. ಆದರೆ ಇಬ್ಬರಲ್ಲಿ ಯಾರೂ ಸಹ ಗೆಲ್ಲುವುದಿಲ್ಲ, ಹಾಗಂತ ಇಬ್ಬರೂ ಸಹ ಸೋಲುವುದಿಲ್ಲ. ಹೀಗೆ ಯುದ್ಧ ನಡೆಯುತ್ತಲೇ ಇರುತ್ತದೆ. ನಂತರ ಕೊನೆಗೆ ಪರಶಿವನೇ ಪ್ರತ್ಯಕ್ಷನಾಗಿ ಆ ಯುದ್ಧವನ್ನು ನಿಲ್ಲಿಸುತ್ತಾನೆ. ಎರಡನೆಯದಾಗಿ ದ್ರೋಣಾಚಾರ್ಯ. ಒಮ್ಮೆ ಪರಶುರಾಮನು ತನ್ನ ಬಳಿ ಇರುವುದೆಲ್ಲವನ್ನು ದಾನ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಆ ವಿಷಯವನ್ನು ತಿಳಿದ ದ್ರೋಣಾಚಾರ್ಯರು ಪರಶುರಾಮನ ಬಳಿಗೆ ಹೋಗಿ ತನಗೂ ಸಹ ಏನನ್ನಾದರೂ ದಾನ ನೀಡಿ ಎಂದು ಕೇಳುತ್ತಾನೆ. ಆಗ ಅದಕ್ಕೆ ಪರಶುರಾಮನು ಈ ರೀತಿ ಉತ್ತರಿಸುತ್ತಾನೆ, ಅದೇನೆಂದರೆ ನನ್ನ ಬಳಿ ಉಳಿದಿರುವುದು ಕೇವಲ ನನ್ನ ಅಸ್ತ್ರಗಳಷ್ಟೇ ಎಂದು ಹೇಳುತ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು ನನಗೆ ಆ ಅಸ್ತ್ರಗಳನ್ನೇ ದಾನವಾಗಿ ನೀಡಿ ಎಂದು ಕೇಳುತ್ತಾನೆ. ಆಗ ಪರಶುರಾಮನು ತನ್ನ ಬಳಿ ಇದ್ದ ಎಲ್ಲ ಅಸ್ತ್ರಗಳನ್ನು ಬ್ರಹ್ಮಾಸ್ತ್ರವನ್ನು ಸೇರಿಸಿ ದ್ರೋಣಾಚಾರ್ಯನಿಗೆ ನೀಡಿದೆ. ತನ್ನ ಎಲ್ಲ ವಿದ್ಯೆಗಳನ್ನು ಸಹ ಬೋಧಿಸುತ್ತಾನೆ. ಇನ್ನು ಮೂರನೆಯದಾಗಿ ಕರ್ಣನನ್ನು ಸೂರ್ಯಪುತ್ರ ಅಥವಾ ಸೂತಪುತ್ರ ಎಂದು ಕರೆಯುತ್ತಾರೆ. ಕರ್ಣನು ಹುಟ್ಟಿನಿಂದಲೇ ಕವಚ ಕುಂಡಲಗಳೊಂದಿಗೆ ಹುಟ್ಟಿರುತ್ತಾನೆ. ಕುಂತಿದೇವಿ ಅವನನ್ನು ನದಿಯಲ್ಲಿ ಬಿಟ್ಟ ನಂತರ ಕರ್ಣನು ಒಬ್ಬ ದಂಪತಿಗಳ ಕೈಗೆ ನದಿಯ ತೀರದಲ್ಲಿ ಸಿಗುತ್ತಾನೆ. ನಂತರ ಅವರು ಅವನನ್ನು ಬೆಳೆಸುತ್ತಾರೆ. ಬಾಲ್ಯದಿಂದಲೇ ಅವಮಾನಗಳನ್ನು ಅನುಭವಿಸುತ್ತಾ ಬಂದ ಕರ್ಣನು ಪರಶುರಾಮನ ಬಳಿ ಸುಳ್ಳು ಹೇಳಿ ಶಿಕ್ಷಣವನ್ನು ಪಡೆಯುತ್ತಾನೆ. ಏಕೆಂದರೆ ಪರಶುರಾಮ ಕೇವಲ ಕ್ಷತ್ರಿಯರಿಗೆ ಹಾಗೂ ಬ್ರಾಹ್ಮಣರಿಗೆ ಮಾತ್ರ ತನ್ನಲ್ಲಿರುವ ವಿದ್ಯೆಯನ್ನು ನೀಡುತ್ತಿದ್ದ. ಆದರೆ ಕರ್ಣನು ಸೂತಪುತ್ರ. ಹೀಗಾಗಿ ಕರ್ಣನು ತಾನು ಕ್ಷತ್ರಿಯನೆಂದು ಸುಳ್ಳು ಹೇಳಿ ಶಿಕ್ಷಣವನ್ನು ಪಡೆಯುತ್ತಾನೆ. ಆದರೆ ವಿದ್ಯೆಯನ್ನು ಎಲ್ಲ ಪಡೆದ ನಂತರ ಕೊನೆಗೆ ಒಂದು ಘಟನೆಯಿಂದ ಕರ್ಣ ಯಾರು ಎಂದು ಪರಶುರಾಮನಿಗೆ ತಿಳಿಯುತ್ತದೆ. ಆಗ ಅದನ್ನು ಸಹಿಸಲಾರದೆ ಪರಶುರಾಮನು ಕರ್ಣನಿಗೆ ಶಾಪವನ್ನು ನೀಡುತ್ತಾನೆ. ಇದೇ ಕರ್ಣನ ಮರಣಕ್ಕೆ ಒಂದು ಕಾರಣವಾಗುತ್ತದೆ. ಈ ರೀತಿಯಾಗಿ ಈ ಮೂವರು ಯೋಧರು ಪರಶುರಾಮನ ಬಳಿ ವಿದ್ಯೆಯನ್ನು ಪಡೆಯುತ್ತಾರೆ. ಇನ್ನು ಈ ಮೂವರಲ್ಲಿ ಯಾರು ಶ್ರೇಷ್ಠ ಯೋಧರು ಎಂದು ನೋಡೋದಾದರೆ, ಈ ಮೂವರು ಯೋಧರಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ ಈ ಮೂವರೂ ಸಹ ಅನೇಕ ಅವಮಾನಗಳನ್ನು ಅನುಭವಿಸಿ ನಂತರ ಒಬ್ಬ ಶ್ರೇಷ್ಠ ಗುರುವಿನ ಬಳಿ ವಿದ್ಯೆಯನ್ನು ಕಲಿತು ಮುಂದೆ ಉನ್ನತ ಸ್ಥಾನಕ್ಕೇರಿದವರು. ಆದರೆ ಈ ಮೂವರು ಯೋಧರು ಸಹ ಕುರುಕ್ಷೇತ್ರದಲ್ಲಿ ಅಧರ್ಮದ ಪಕ್ಕವಿದ್ದವರು. ಅವರಿಗೆ ಆಗ ಅದು ತಿಳಿದಿರಲಿಲ್ಲ. ಆದರೆ ಶ್ರೀಕೃಷ್ಣನು ಅವರ ತಪ್ಪುಗಳನ್ನು ತೋರಿಸಿದ ನಂತರವೇ ಅವರಿಗೆ ಸತ್ಯ ಅರಿವಾಯಿತು. ಬಳಿಕ ಸತ್ಯವನ್ನು ಅರಿತು ಧರ್ಮದ ಮಾರ್ಗದಲ್ಲಿ ಪ್ರಾಣ ತ್ಯಜಿಸಿದರು. ಅದಕ್ಕಾಗಿಯೇ ಒಬ್ಬರಿಗಿಂತ ಒಬ್ಬರು ಈ ಮೂವರು ಯೋಧರು ಸಹ ಮಹಾನರು. ಇದಾಗಿದ್ದು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಮೂವರಲ್ಲಿ ಯಾರು ನಿಮಗೆ ಇಷ್ಟ ಎಂದು ಸಹ ಕಾಮೆಂಟ್ ಮಾಡಿ. ಹಾಗೂ ಸ್ನೇಹಿತರೆ, ವಿಡಿಯೋವನ್ನು ಎಡಿಟ್ ಮಾಡಲು ನಮಗೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ನಿಮಗೆ ಕೇವಲ 2 ಸೆಕೆಂಡ್ಗಳಷ್ಟೇ ಸಾಕು. ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.